ನಾನು ನನ್ನ ಗಂಡ ರಂಜಿತ್ ಜೊತೆ ಒಂದು ಹಳ್ಳಿಯಲ್ಲಿ ಇರುತ್ತಿದ್ದೆ. ನಮ್ಮ ಮದುವೆಯಾಗಿ 5 ವರ್ಷಗಳು ಕಳೆದಿದ್ದವು. ನಮ್ಮ ಜೀವನ ಬಹಳ ಸುಂದರವಾಗಿ ಕಳೆಯುತ್ತಿತ್ತು. ನನಗೆ ಯಾವುದೇ ವಸ್ತುವಿನ ಕೊರತೆ ಇರಲಿಲ್ಲ. ಆದರೆ ಕೇವಲ ಒಂದು ಮಾತಿನಿಂದ ತುಂಬಾನೇ ದುಃಖಿಯಾಗಿರುತ್ತಿದ್ದೆ. ಏಕೆಂದರೆ ನನ್ನ ಗಂಡ ಶಕ್ತಿಹೀನನಾಗಿದ್ದನು. ನನ್ನ ಗಂಡ ಪ್ರತಿದಿನ ಕೆಲಸದಿಂದ ಮನೆಗೆ ಹಿಂದಿರುಗಿದಾಗ ಅವನಿಗೆ ತುಂಬಾನೇ ಆಯಾಸವಾಗುತ್ತಿತ್ತು. ಊಟ ತಿಂಡಿ ಮಾಡಿ ಬೇಗನೆ ಮಲಗುತ್ತಿದ್ದ. ಯಾವಾಗಲಾದರೂ ಅವನಿಗೆ ಪ್ರೀತಿ ಮಾಡುವ ಆಸೆ ಆದಾಗ ಮಾತ್ರ ಸ್ವಲ್ಪ ಸಮಯ ನನಗೆ ಪ್ರೀತಿಸುತ್ತಿದ್ದನು. ನಂತರ ಮತ್ತೆ ಮಲಗುತ್ತಿದ್ದನು. ನನ್ನ ದಾಹ ಇನ್ನೂ ತೀರುತ್ತಿರಲಿಲ್ಲ. ಆಗಲೇ ಅವನು ಗೊರಕೆ ಹೊಡೆಯುತ್ತಿದ್ದನು. ಪ್ರತಿದಿನ ಹೀಗೆ ಕಳೆಯುತ್ತಿತ್ತು. ನಾನು ತುಂಬಾನೇ ಚಿಂತೆ ಮಾಡುತ್ತಿದ್ದೆ. ಏಕೆಂದರೆ ನನಗೆ ಇನ್ನೂ ಕೂಡ ಮಕ್ಕಳಾಗಿರಲಿಲ್ಲ. ದಿನೇ ದಿನೇ ನನ್ನ ಗಂಡನ ಮೇಲೆ ನನಗೆ ದ್ವೇಷ ಹೆಚ್ಚುತ್ತಿತ್ತು. ಇದಕ್ಕೆ ಏನಾದರೂ ಒಂದು ಉಪಾಯ ಮಾಡಬೇಕು ಎಂದು ಯೋಚಿಸುತ್ತಿದ್ದೆ. ಇದೆಲ್ಲ ಯೋಚಿಸುತ್ತಿರುವಾಗ ರಾತ್ರಿ ನನಗೆ ನಮ್ಮ ಮನೆ ಪಕ್ಕದಲ್ಲಿರುವ ಊರ್ವಶಿಯ ನೆನಪಾಯಿತು. ಅವಳಿಗೂ ಕೂಡ ಹಲವು ವರ್ಷಗಳ ಕಾಲ ಮಕ್ಕಳಿರಲಿಲ್ಲ. ಆದರೆ ಹೋದ ವರ್ಷವಷ್ಟೇ ಒಂದು ಗಂಡು ಮಗುವಿಗೆ ಅವಳು ಜನ್ಮ ನೀಡಿದಳು. ಇದೆಲ್ಲ ಆ ಸ್ವಾಮೀಜಿಯವರ ಕೃಪೆ ಅನಿಸುತ್ತೆ. ಅವರಿಂದಲೇ ಊರ್ವಶಿಗೆ ಮಕ್ಕಳ ಭಾಗ್ಯ ಸಿಕ್ಕಿದೆ. ಈ ಸ್ವಾಮೀಜಿ ನಮ್ಮ ಹಳ್ಳಿಯ ಹತ್ತಿರದ ಒಂದು ಹಳ್ಳಿಯಲ್ಲಿ ಆಶ್ರಮ ಕಟ್ಟಿಕೊಂಡು ಇದ್ದರು. ಊರ್ವಶಿ ಅವರ ಹತ್ತಿರ ಹೋಗಿ ದರ್ಶನ ಪಡೆದು ಏನೋ ಔಷಧಿಯನ್ನು ತಂದಿದ್ದಳು. ಒಂದು ದಿವಸ ಊರ್ವಶಿ ಹೇಳುತ್ತಿದ್ದಳು, ಸ್ವಾಮೀಜಿಯವರು ಕೊಟ್ಟ ಈ ಔಷಧವನ್ನು ಗಂಡ ಹೆಂಡತಿ ಇಬ್ಬರು ಪ್ರತಿದಿನ 3 ತಿಂಗಳವರೆಗೆ ಸೇವಿಸಬೇಕು. ಹಾಗಾಗಿ ನನ್ನ ತಲೆಯಲ್ಲಿ ಇದೇ ಓಡುತ್ತಿತ್ತು. ಊರ್ವಶಿಗೆ ನಾಳೆ ಭೇಟಿಯಾಗಲೇಬೇಕು. ಆವಾಗ ಮಾತ್ರ ನನ್ನ ಈ ಚಿಂತೆ ದೂರವಾಗಬಹುದು ಎಂದು. ಇದೆಲ್ಲ ಯೋಚನೆ ಮಾಡುತ್ತಾ ರಾತ್ರಿ ನನಗೆ ಯಾವಾಗ ನಿದ್ದೆ ಹತ್ತಿತೋ ನನಗೆ ಗೊತ್ತೇ ಆಗಲಿಲ್ಲ. ಬೆಳಿಗ್ಗೆ ಕಣ್ಣು ಒರೆಸುತ್ತಾ ಇದ್ದಾಗ ನನ್ನ ಗಂಡ ಆಗಲೇ ಎದ್ದು ಸ್ನಾನಕ್ಕೆ ಹೋಗಿದ್ದರು. ನಾನು ಕೂಡ ಬೇಗನೆ ಎದ್ದು ಸ್ನಾನ ಮಾಡಿ ಅಡುಗೆ ಎಲ್ಲ ರೆಡಿ ಮಾಡಿ ಗಂಡನಿಗೆ ಟಿಫಿನ್ ಕೊಟ್ಟು ಊರ್ವಶಿಯ ಮನೆಗೆ ಹೋದೆ. ಊರ್ವಶಿ ಅವಳ ಮಗನಿಗೆ ಊಟ ಮಾಡಿಸುತ್ತಿದ್ದಳು. ಅದು ನೋಡಿ ನನಗೆ ಕರಳು ಹಿಂಡಿದಂತಾಗುತ್ತಿತ್ತು. ನನಗೂ ಕೂಡ ಒಂದು ಮಗುವಾದರೆ ಎಷ್ಟೋ ಚಂದ ಇರುತ್ತಲ್ಲ, ನನಗೂ ಕೂಡ ಮಕ್ಕಳ ಭಾಗ್ಯ ಸಿಗಬೇಕು ಅಂತ ಯೋಚಿಸುತ್ತಿದ್ದೆ. ನಾನು ಊರ್ವಶಿಯ ಮುಂದೆ ಹೋಗಿ ನನ್ನ ಮನಸ್ಸಿನ ಮಾತನ್ನು ಬಿಚ್ಚಿಟ್ಟೆ. ಆಗ ಊರ್ವಶಿ ನಗುತ್ತಾ, ರಂಜಿತಾ, ನೀನು ಏನೂ ಚಿಂತೆ ಮಾಡಬೇಡ. ನಾನು ಕೂಡ 6 ವರ್ಷಗಳಿಂದ ಮಗುವಿಗಾಗಿ ತುಂಬ ಕಷ್ಟಪಟ್ಟಿದ್ದೇನೆ. ಎಷ್ಟೋ ಜನ ಡಾಕ್ಟರ್ಸ್ ಹತ್ತಿರ ತೋರಿಸಿಕೊಂಡರೂ ಏನೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ಸ್ವಾಮೀಜಿಯವರ ಔಷಧಿಯಿಂದಲೇ ನನಗೆ ಮಕ್ಕಳ ಭಾಗ್ಯ ಸಿಕ್ಕಿದೆ. ರಂಜಿತಾ, ನೀನು ಹೂ ಅಂದರೆ ಇವತ್ತೇ ಈಗಲೇ ಸ್ವಾಮೀಜಿಯ ಹತ್ತಿರ ಹೋಗೋಣ ನಡಿ. ಸ್ವಾಮೀಜಿ ಹೆಚ್ಚಾಗಿ ರವಿವಾರ ಮತ್ತು ಮಂಗಳವಾರ ಹೆಣ್ಣು ಮಕ್ಕಳಿಗೆ ಔಷಧಿಯನ್ನು ಕೊಡುತ್ತಾರೆ ಎಂದಳು. ನಾನು ಸರಿ ಅಂತ ಹೇಳಿ ನನ್ನ ಕಣ್ಣುಗಳಲ್ಲಿ ಮಕ್ಕಳ ಆಸೆ ಇಟ್ಟುಕೊಂಡು ಊರ್ವಶಿಯ ಜೊತೆಗೆ ಹೊರಟೆ. ಸ್ವಾಮೀಜಿಯವರ ಆಶ್ರಮ ತುಂಬಾನೇ ಶಾಂತ ಜಾಗದಲ್ಲಿ ಇತ್ತು. ಈ ಆಶ್ರಮ ಹಳ್ಳಿಗಳಿಂದ ಸ್ವಲ್ಪ ದೂರದಲ್ಲೇ ಇತ್ತು. ನಾನು ಮತ್ತೆ ಊರ್ವಶಿ ಇಬ್ಬರೂ ಕೂಡ ಹೋಗಿ ಸ್ವಾಮೀಜಿಯವರ ಕಾಲಿಗೆ ಬಿದ್ದು ನಮಸ್ಕರಿಸಿ ಅವರ ಆಶೀರ್ವಾದ ಪಡೆದೆವು. ಸ್ವಾಮೀಜಿಯವರು 6 ಫೀಟು ಉದ್ದ, ದಷ್ಟಪುಷ್ಟ, ಒಳ್ಳೆಯ ಕಸರತ್ತು ಮಾಡುವ ದೇಹವನ್ನು ಹೊಂದಿದ್ದರು. ನಾನು ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯುವಾಗ ಅವರು ನನ್ನ ತಲೆ ಮೇಲೆ ಕೈ ಸವರುತ್ತಾ ಆಶೀರ್ವಾದ ಕೊಟ್ಟು, ನಿನ್ನ ಇಚ್ಛೆ ಬೇಗನೆ ಈಡೇರುತ್ತದೆ ಎಂದರು. ಇದನ್ನು ಕೇಳಿದ ನನಗೆ ಕಣ್ಣಿನಿಂದ ನೀರು ಹಾಗೇ ಜಾರಿ ಹೋಗತೊಡಗಿತು. ನಾನು ಅಳುತ್ತಾ, ಸ್ವಾಮೀಜಿ, ಕಳೆದ 5 ವರ್ಷಗಳಿಂದ ನನ್ನ ಒಂದು ಇಚ್ಛೆ ಪೂರ್ಣವಾಗುತ್ತಿಲ್ಲ. ನಾನು ತುಂಬಾನೇ ಭರವಸೆ ಇಟ್ಟುಕೊಂಡು ನಿಮ್ಮ ಹತ್ತಿರ ಬಂದಿದ್ದೇನೆ. ಆಗ ಸ್ವಾಮೀಜಿ, ನನ್ನ ಬಾಗಿಲಿಗೆ ಬಂದವರು ಯಾರೂ ಖಾಲಿ ಕೈಯಿಂದ ಮರಳಿಲ್ಲ. ಹೇಳು, ನಿನ್ನ ಇಚ್ಛೆ ಏನು ಅಂತ ಅಂದರು. ನಾನು ಹೇಳುವ ಮೊದಲೇ ಊರ್ವಶಿ ಹೇಳತೊಡಗಿದಳು, ಸ್ವಾಮೀಜಿ, ನನಗೆ ಇದ್ದ ಕಷ್ಟವೇ ಅವಳಿಗೂ ಇದೆ. ಮದುವೆಯಾಗಿ 5 ವರ್ಷವಾದರೂ ಇನ್ನೂ ಕೂಡ ಮಕ್ಕಳಾಗಿಲ್ಲ ಅವಳಿಗೆ ಎಂದಳು. ಸರಿ ಆಯಿತು, ಒಂದು ಪೂಜೆ ಮಾಡಬೇಕಾಗುತ್ತದೆ. ಅದಕ್ಕೆ ಸುಮಾರು 2,000 ರೂಪಾಯಿ ಹತ್ತುತ್ತವೆ. ನೀನು ನಿನ್ನ ಗಂಡನ ಜೊತೆಗೆ ಬಾ. ನಾಡಿದ್ದು ಮಂಗಳವಾರ, ಆ ಮಂಗಳವಾರವೇ ಪೂಜೆ ಮಾಡೋಣ ಎಂದರು. ಸ್ವಲ್ಪ ಪ್ರಸಾದವನ್ನು ಕೊಟ್ಟು ಸ್ವಾಮೀಜಿಯವರು ಊರ್ವಶಿ ಮತ್ತೆ ನನಗೆ ಮನೆಗೆ ಹಿಂದಿರುಗಲು ಹೇಳಿದರು. ನಾವಿಬ್ಬರೂ ಮನೆಗೆ ಹೊರಟೆವು. ಸಂಜೆ ನನ್ನ ಗಂಡ ಮನೆಗೆ ಕೆಲಸದಿಂದ ಬಂದಾಗ ಈ ಎಲ್ಲ ವಿಷಯವನ್ನು ನಾನು ಅವರಿಗೆ ತಿಳಿಸಿದೆ. ನನ್ನ ಗಂಡ ರಂಜಿತ್
ಸ್ವಾಮೀಜಿಯವರ ಹತ್ತಿರಕ್ಕೆ ಹೋಗಲು ಬೇಗನೆ ಒಪ್ಪಿಕೊಂಡರು. ಏಕೆಂದರೆ ಅವನಿಗೂ ಕೂಡ ಮಕ್ಕಳ ಆಸೆ ತುಂಬಾ ಇತ್ತು. ಅವನೂ ಕೂಡ ಹಲವಾರು ಸ್ವಾಮಿಗಳ ಹತ್ತಿರ ತೋರಿಸಿಕೊಂಡಿದ್ದನು. ಅವನಿಗೆ ಮೂಢನಂಬಿಕೆ ತುಂಬಾ ಇತ್ತು. ಏನಾದರೂ ಒಂದು ಯೋಚನೆ ಮಾಡುತ್ತಾನೇ ಇರುತ್ತಿದ್ದ. ಅವನಿಗೆ ಅನುಮಾನವಿತ್ತು, ಯಾರಾದರೂ ನಮ್ಮ ಅಕ್ಕಪಕ್ಕದ ಮನೆಯವರು ನಮ್ಮ ಮೇಲೆ ತಂತ್ರ ಮಂತ್ರ ಮಾಡಿಸಿದರೆಂದು. 2ನೇ ದಿವಸ ಮಂಗಳವಾರದಂದು ನಾನು, ರಂಜಿತ್ ಮತ್ತು ಊರ್ವಶಿ 3 ಜನ ಸ್ವಾಮೀಜಿಯವರ ಆಶ್ರಮಕ್ಕೆ ಹೋದೆವು. ಅಲ್ಲಿಗೆ ಹೋಗಿ ನಾನು ನನ್ನ ಗಂಡನನ್ನು ಸ್ವಾಮೀಜಿಯವರಿಗೆ ಭೇಟಿ ಮಾಡಿಸಿದೆ. ಆಗ ಅವರು ಏನೂ ಚಿಂತೆ ಮಾಡಬೇಡಿ, ಯಾವುದಕ್ಕೂ ಹೆದರಬೇಡಿ, ಎಲ್ಲ ಒಳ್ಳೆಯದೇ ಆಗುತ್ತದೆ ಎನ್ನುತ್ತಾ, ನೋಡಿ ನಿಮ್ಮ ಮನೆಯಲ್ಲೂ ಕೂಡ ಒಂದು ಪೂಜೆ ಹವನವನ್ನು ಮಾಡಬೇಕಾಗುತ್ತದೆ. ರಂಜಿತ್, ನೀನು ಪೂಜೆಯ ಸಾಮಗ್ರಿಗಳನ್ನು ಖರೀದಿಸಿ ತೆಗೆದುಕೊಂಡು ಬಾ. ಈ ಪೂಜೆಯನ್ನು ಸುಮಾರು 7 ದಿನಗಳ ಕಾಲ ಮಾಡಲಾಗುತ್ತದೆ. ಮಂತ್ರಗಳನ್ನು ಪಠಿಸಬೇಕಾಗುತ್ತದೆ. ರಂಜಿತ್ ಅಂತೂ ಮೊದಲೇ ಇದನ್ನೆಲ್ಲ ಕಣ್ಣು ಮುಚ್ಚಿ ನಂಬುತ್ತಿದ್ದ. ಸ್ವಾಮೀಜಿಯವರ ಮಾತನ್ನು ಕೇಳಿ ಅವರು ಹೇಳಿರುವ ಪೂಜೆ ಸಾಮಗ್ರಿಗಳನ್ನು ತರಲು ಅವರು ಮಾರುಕಟ್ಟೆಗೆ ಹೊರಟು ಹೋದರು. ಊರ್ವಶಿಯ ಮಗ ತುಂಬಾನೇ ಅಳುತ್ತಿದ್ದ. ಅವಳು ಕೂಡ ಮನೆಗೆ ವಾಪಸ್ಸು ಹೋಗಿಬಿಟ್ಟಳು. ಈ ಕಡೆ ಒಂದು ಖಾಲಿ ರೂಮಿನಲ್ಲಿ ಮೊದಲಿನಿಂದಲೇ ಒಂದು ಲೋಟ ನೀರಿನಲ್ಲಿ ನಿದ್ದೆ ಮಾತ್ರೆಯನ್ನು ಬೆರೆಸಿ ಇಟ್ಟಿದ್ದರು. ಇದರ ಅರಿವೇ ನನಗಿಲ್ಲ. ಸ್ವಾಮೀಜಿ ಅದನ್ನು ನನಗೆ ಕುಡಿಯಲು ಕೊಟ್ಟರು. ನಂತರ ನನ್ನ ಯೌವನದ ಮಜಾ ತೆಗೆದುಕೊಂಡರು. ಇದೇ ತರಹ ಪ್ರತಿದಿನ ಸ್ವಾಮೀಜಿ ಪೂಜೆ ಪಾಠದ ಅಡಿಯಲ್ಲಿ ನನ್ನ ಯೌವನದ ಜೊತೆ ಆಟವಾಡುತ್ತಿದ್ದನು. ಇದರ ಅರಿವು ನನಗೆ ತುಂಬ ಬೇಗನೆ ಆಯಿತು. ಏಕೆಂದರೆ ಪೂಜೆಯ ಮೊದಲ ದಿವಸವೇ ಅವರು ಕೊಟ್ಟಿರುವ ಆ ನೀರು ಕುಡಿದ ನಾನು ನಶೆಯಾಗಿ ಪ್ರಜ್ಞೆ ತಪ್ಪಿದೆ. ನಂತರ ಎಚ್ಚರವಾದಾಗ ನನ್ನ ದೇಹವೆಲ್ಲ ನೋವಾಗುತ್ತಿತ್ತು. ನನಗೆ ಆವಾಗಲೇ ಡೌಟ್ ಬಂದಿತ್ತು. ಹೀಗೆ ಒಂದು ದಿವಸ ಮತ್ತೆ ಸ್ವಾಮೀಜಿಯವರು ಅದೇ ಲೋಟದಲ್ಲಿನ ನೀರನ್ನು ಕುಡಿಯಲು ಹೇಳಿದಾಗ, ಸ್ವಾಮೀಜಿ, ನನಗೆ ನೀರೇನೂ ಬೇಡ. ಪ್ರತಿದಿನ ಇಲ್ಲಿ ಏನು ನಡೆಯುತ್ತಿದೆಯೋ ಅದು ನೀರು ಕುಡಿದೆಯೂ ಕೂಡ ನಡೆಯಬಹುದು. ಏಕೆಂದರೆ ನನಗೆ ಮಕ್ಕಳ ಭಾಗ್ಯ ಕೊಡುವುದಕ್ಕೆ ನನ್ನ ಗಂಡನಿಗೆ ಸಾಧ್ಯವಾಗದು. ನಾನು ಪ್ರಜ್ಞೆ ತಪ್ಪಿದಾಗ ನನ್ನ ಯೌವನದ ಮಜಾ ತೆಗೆದುಕೊಂಡಿದ್ದೀರಿ. ಈವಾಗಲೂ ಹಾಗೆ ಮಾಡಿ. ನನಗೆ ಹೊಟ್ಟೆಯಲ್ಲಿ ಮಗು ನಿಲ್ಲುವ ತನಕ ನಾನು ನನ್ನನ್ನು ನಿಮಗೆ ಬಿಟ್ಟು ಕೊಡುತ್ತೇನೆ ಎಂದೆ. ಇದನ್ನು ಕೇಳಿದ ಸ್ವಾಮೀಜಿ ನನ್ನನ್ನು ತಮ್ಮ ತೋಳುಗಳಲ್ಲಿ ಹಿಡಿದುಕೊಂಡು ತುಂಬಾ ಪ್ರೀತಿಸಿದನು. ನಾವಿಬ್ಬರೂ ನಮ್ಮ ದೇಹದ ದಾಹ ತೀರಿಸಿಕೊಳ್ಳುವುದರಲ್ಲಿ ಮುಳುಗಿ ಹೋಗಿದ್ದೆವು. ಸ್ವಾಮೀಜಿ ನಾನು ಇಷ್ಟು ದಿವಸ ಪಡೆಯದ ಪ್ರೀತಿ, ಸುಖ ನನಗೆ ಭರಪೂರವಾಗಿ ಕೊಡುತ್ತಿದ್ದರು. ನನ್ನ ಗಂಡ ಅಂತೂ ಇಂತಹ ಸುಖ ನನಗೆ ಎಂದೂ ಕೂಡ ಕೊಟ್ಟಿರಲಿಲ್ಲ. ಮೊದಮೊದಲು ಇದೆಲ್ಲ ಮಾಡುವುದಕ್ಕೆ ನನಗೆ ಅಸಹ್ಯವಾಗುತ್ತಿತ್ತು. ಆದರೆ ಮಕ್ಕಳನ್ನು ಪಡೆಯುವ ಆಸೆಯಿಂದ ನಂತರ ನಾನೇ ನನ್ನನ್ನು ಸ್ವಾಮೀಜಿಯವರಿಗೆ ಸಂಪೂರ್ಣವಾಗಿ ಶರಣಾಗಿ ಬಿಟ್ಟಿದ್ದೆ. ಕೆಲವೇ ದಿನಗಳಲ್ಲಿ ನನ್ನ ಮನಸ್ಸಿನ ಇಚ್ಛೆ ಈಡೇರಿತು. ನಾನು ಗರ್ಭಿಣಿಯಾದೆ. ರಂಜಿತ್ ಯಾವಾಗಲಾದರೂ ನನ್ನ ಜೊತೆ ಮಲಗುತ್ತಿದ್ದ. ಜೊತೆಗೆ ಸ್ವಾಮೀಜಿಯವರು ಕೊಟ್ಟ ಆ ಔಷಧಿಗಳನ್ನು ಕೂಡ ಸೇವಿಸುತ್ತಿದ್ದನು. ಒಂದು ದಿವಸ ನನಗೆ ಬೆಳ್ಳಂಬೆಳಗ್ಗೆನೇ ವಾಂತಿಯಾಗುತ್ತಿತ್ತು. ಇದನ್ನು ನೋಡಿದ ರಂಜಿತ್ ನನಗೆ ಬಂದು ಕೇಳಿದ, ರಂಜಿತಾ, ನೀನು ಪ್ರೆಗ್ನೆಂಟ್ ಇದ್ದೀಯಾ ಅಂತ. ನಾನು ನಗುತ್ತಾ ಹೌದು ಅಂತ ತಲೆ ಅಲ್ಲಾಡಿಸಿದೆ. ಆಗ ಅವನು, ಇದೆಲ್ಲ ಸ್ವಾಮೀಜಿಯವರ ಕೃಪೆ, ಅವರು ಕೊಟ್ಟಿರುವ ಈ ಔಷಧಿಗಳ ಜಾದೂ ಅಂತ ಅವರಿಗೆ ಹೊಗಳುತ್ತಾ ತುಂಬಾ ಸಂತೋಷ ಪಡುತ್ತಿದ್ದ. ನಂತರ ರಂಜಿತ್ ಸ್ವಾಮೀಜಿಯವರ ಹತ್ತಿರ ಹೋಗಿ 2,000 ರೂಪಾಯಿ ಕೊಟ್ಟು ಅವರ ಕಾಲಿಗೆ ನಮಸ್ಕರಿಸಿ ಬಂದ. ನಾವಿಬ್ಬರೂ ಗಂಡ ಹೆಂಡತಿ ತುಂಬಾ ಸಂತೋಷದಲ್ಲಿದ್ದೆವು. ಏಕೆಂದರೆ ಸ್ವಾಮೀಜಿ ಅವರಿಂದಲೇ ನಮಗೆ ಮಕ್ಕಳ ಸುಖ ಸಿಕ್ಕಿತ್ತು. ವೀಕ್ಷಕರೇ, ಇವಾಗ ಈ ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಈ ಕಥೆಯ ಬಗ್ಗೆ ನಿಮಗೆ ಇರುವ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮಗೆ ಈ ಕತೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.